ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಜೈ ಚಿದಂಬರ. ಒಬ್ಬ ಸಾಧಕನಾಗಲಿ ಭಕ್ತನಾಗಲಿ ತನ್ನ ಚಿತ್ತದಲ್ಲಿ ನಿವಾಂತಾದಾಗ, ಚಿತ್ತ ನಿಮಾಲೆ ಅಂದರೆ ನಿವೃತ್ತಿ ಹೊಂದಿದಾಗ, ಅಂದರೆ ಯಾವ ಥರವಾದ ಒಂದು ವೃತ್ತಿ ಹೇಳೋದಿಲ್ಲ, ಪರಿಪೂರ್ಣವಾಗಿ ಭಗವಂತನಲ್ಲಿ ನೆಲೆಸಿದಾಗ, ಅವನ ಮನಸ್ಸು ಅವನಲ್ಲಿ ಹೋಗಿ ವಿಲೀನ ಆದಾಗ ಜಗತ್ತಿನಲ್ಲಿ ಅವನು ಹೆಂಗೆ ವ್ಯವಹಾರ ಮಾಡ್ತಾನಪ್ಪ ಅಂತ ಅವನ ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ ಅಭಂಗದಲ್ಲಿ. ಏನಪ್ಪ, ನಿರ್ಲಿಪ್ತನಾಗಿರ್ತಾನೆ, ಯಾವ ಥರವಾದ ಒಂದು ಗೊಂದಲ ಇರೋದಿಲ್ಲ, ಅವನಿಗೆ ಕ್ಲಾರಿಟಿ ಇರುತ್ತೆ ಲೈಫ್ ಬಗ್ಗೆ. ಲೈಫ್ನಲ್ಲಿ ಏನು ಆಗ್ತಾ ಇದೆಯೋ ಇದೆಲ್ಲವೂ ಪರಮಾತ್ಮನ ಇಚ್ಛೆಯಿಂದ ಆಗ್ತಿದೆ. ಒಂದು ಕ್ಷಣನೂ ನಾನು ಇವತ್ತು ಈ ದಿವಸ ಈ ಕ್ಷಣಕ್ಕೆ 11:15 ಟೈಮ್ನ ರೆಕಾರ್ಡಿಂಗ್ ಮಾಡ್ತೀನಿ, ಆದರೆ ಹಿನ್ನೆಲೆಯೂ ಭಗವಂತಂದೇ ಇರುತ್ತೆ, ಈ ಇಚ್ಛಾ ಅವನದೇ ಇರುತ್ತೆ. ಅಲ್ಲಿ ನಮ್ಮದೇನೂ ಇಚ್ಛಾ ಇರೋದಿಲ್ಲ, ಎಲ್ಲವೂ ಇಚ್ಛಾ ಭಗವಂತಂದಿರುತ್ತೆ, ಭಗವಂತನ ಇಚ್ಛೆಯಿಂದ ನಡೀತಾ ಇರುತ್ತೆ. ನಾವು ಕೇವಲ ಒಂದು ಪಪ್ಪೆಟ್ಸ್ ಅಷ್ಟೇ, ಪಾನ್ಸ್, ಚೆಸ್ ಗೇಮಿನ ಪಾನ್ಸ್ ಥರ ಇರ್ತೀವಿ. ಅವ್ನು ನೋಡ್ದಂಗೆ ನಾವು ನಡಿತೀವಿ, ಅದರಲ್ಲಿ ಹಿಂದೆ ಮುಂದೆ ಎಂಥದ್ದು ಬದಲಾವಣೆ ಆಗಲ್ಲ. ಇದನ್ನು ನಾವು ಯಾರು ತಿಳ್ಕೊಂಡಿರ್ತಾನೋ ಆ ತಿಳ್ಕೊಂಡವನು ಮನಸ್ಸು ಸದಾ ಅವನಲ್ಲಿ ನಿವೃತ್ತಿ ಹೊಂದಿ ಅವನಲ್ಲಿ ಸದಾ ಅವನ ಧ್ಯಾನದಲ್ಲಿರುತ್ತದೆ. ಅವನ ಆನಂದದ ಭರ್ತಿ ಬರ್ತಾ ಇರುತ್ತೆ, ಅಂದರೆ ಟೈಡ್ಸ್ ಆನಂದದಲ್ಲಿರ್ತಾನೆ, ಆನಂದ ಉಕ್ಕಿ ಉಕ್ಕಿ ಹರಿತಾ ಇರುತ್ತೆ. ಅದೇ ಆನಂದವನ್ನು ಜಗತ್ತಿಗೆ ಹಂಚಿ ಜಗತ್ತಿಗೆ ಹೇಳ್ತಾನವನು, ಏನಪ್ಪ ನೀನು ಯಾವ ಥರವಾದ ದುಃಖ ಶೋಕ ಬೇಜಾರು ಮಾಡ್ಕೋಬೇಡ. ದುಃಖ ಶೋಕ ಬೇಜಾರು ಮುಂತಾದ ಎಲ್ಲಗಳು, ಇವನ್ ಸುಖ ಆನಂದ ಕುಣಿತಾ ಇದ್ದೀನಿ, ಇವೆಲ್ಲವೂ ಅದೆಲ್ಲವೂ ಮನಸ್ಸಿಗೆ ಸಂಬಂಧಪಟ್ಟಿರುತ್ತೆ. ಹೋಗ್ತೀವಿ ನಾವು, ಭಾಳ 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 ಖುಷಿಯಾಗಿದೆ, ಭಾಳ ಖುಷಿಯಾಗಿದೆ ಅಂತ ಹೋಗಿ ಕುಣಿತೀವಿ ದಿಂಡಿದಲ್ಲಿ. ಅದಾದಮೇಲೆ ಮನೆಗೆ ಬಂದ ಕೂಡಲೇ ಏನೋ ಒಂದು ಘಟನೆ ಆಯ್ತು ಕೂಡಲೇ ಅಂದರೆ ಆ ಖುಷಿ ಏನು ಏರಿತೋ ಅದೆಲ್ಲ ಬಂದು ಟಪಕ್ಕಂದು ಬಿದ್ದೋಗುತ್ತೆ, ದುಃಖ ಆಗುತ್ತೆ. ಅಂದರೆ ಏನು, ಮನಸ್ಸಿಗೆ ಆ ದುಃಖ ಮತ್ತು ಬೇಜಾರು ಮತ್ತು ಸಂತೋಷ ಆಗೋದು, ಖುಷಿ ಆಗೋದು. ಮನಸ್ಸಿನ ದಾಟದವನು ಯಾರಿರ್ತಾನೋ ಅವನಿಗೆ ಯಾವ ಬೇಜಾರೂ ಇರಲ್ಲ, ಯಾವ ದುಃಖನೂ ಇರಲ್ಲ ಅಂತ ರಾಜಾರಾಮ್ಜಿ ಮಹಾರಾಜರು ಅವನು ಹೆಂಗಿರ್ತಾನೆ ಅಂತ ಈ ಅಭಂಗದ ಮುಖಾಂತರ ಹೇಳ್ತಿದ್ದಾರೆ. ಚಿದಂಬರ ಕೃಪಾ ಕರಿತ ಸೇ जेव्हा चित्ता असी बा तेव्हा आनंद तो न ऐके तो कानी दुःख शोक चिंता राहे त्या अनंता आठवोनी आनंदा भीतरी सदा चित्तवृत्ती सुख तया सांगती आणिकासी चिदंबरा होसी दयाळ दासाच्या पूर आनंदाचा ಏತಸೆ. ಏನು ಹೇಳ್ತಾರಪ್ಪ ಅವರು, ಚಿದಂಬರ ಕೃಪಾ ಕರಿತಸೆ ಜೀವ, ಯಾವಾಗ ಚಿದಂಬರ ಆ ಸದ್ಗುರು ಮುಖಾಂತರ, ಸದ್ಗುರು ಬಂದು ನಮಗೆ ಪರಮಾತ್ಮನ ಭೇಟಿ ಮಾಡಿಸ್ಕೊಡ್ತಾನೆ. ಅದಕ್ಕೆ ಸದ್ಗುರು ಬಹಳ ಅವಶ್ಯಕತೆ ಇರ್ತಾನೆ. ಸದ್ಗುರು ಎಲ್ಲಿ ಸಿಗ್ತಾನಪ್ಪ, ಸತ್ಸಂಗಕ್ಕೆ ಹೋಗಬೇಕು. ಸತ್ಸಂಗಕ್ಕೆ ಹೋದಾಗ ನಮಗೆ ಒಬ್ಬ ಸದ್ಗುರು ಸಿಗ್ತಾನೆ, ಯಾರು ಮೋಕ್ಷಕ್ಕೆ ದಾರಿ ತೋರಿಸ್ತಾನೆ. ಅವನನ್ನು ಕಾಲು ಚರಣ ಹಿಡ್ಕೊಂಡು ನಾವು ಹೋದರೆ ಅವನ ಮಾರ್ಗ ತೋರಿಸ್ತಾನೆ. ಅವನು ಯಾರನ್ನು ಭೇಟಿ ಮಾಡಿಸ್ತಾನಪ್ಪ, ಚಿದಂಬರನ ಭೇಟಿ ಮಾಡಿಸ್ತಾನೆ. ಯಾವಾಗ ಚಿದಂಬರ ಕೃಪಾ ಮಾಡ್ತಾನೋ ಆವಾಗ ಚಿತ್ತದಲ್ಲಿ ಏನಾಗುತ್ತೆ, ಚಿತ್ತದಲ್ಲಿರೋ ಎಲ್ಲ ವಾಸನೆಗಳು, ಜನ್ಮಾಂತರದ ವಾಸನೆಗಳು ಕಿತ್ತಿ ಬೇರೆ ಸಮೇತ ಕಿತ್ತಾಕಿ ಅಲ್ಲಿ ಕೇವಲ ಆನಂದ ನೆಲೆಸ್ತಾನೆ. ಅಂದರೆ ಸಮಾಧಾನ, ಆ ಪರಮಾತ್ಮನ ಒಂದು ಧ್ಯಾನದಲ್ಲಿದ್ದಾಗ ಅವನಿಗೆ ಇನ್ನೇನು ಬೇಕಾಗೋದಿಲ್ಲ. ಅಂತ ಒಬ್ಬ ಭಕ್ತನಿಗೆ ಎಂಥದೂ ಬೇಕಾಗೋದಿಲ್ಲ. ನೀನು ನಾನು ಇದ್ದೀವಿ ಹಾಗೆ ಅನ್ನಂಗೆ, ನೀನನ್ನವನು ನಾನು ನಿನ್ನವಳು, ಅಷ್ಟು ಬಿಟ್ಟು ಇನ್ನೇನೂ ಇಲ್ಲ. ಚಿದಂಬರಾತು ಮಾಚ ಮೀ ಚಿದಂಬರಾಚ, ಹಂಗೆ ಅವನು ಸದಾ ವೃತ್ತಿದಲ್ಲಿರ್ತಾನೆ. ಯಾವ ಗೊಂದಲ ಇಲ್ಲ, ಯಾವುದೋ ಕನ್ಫ್ಯೂಷನ್ ಇಲ್ಲ ಲೈಫ್ನಲ್ಲಿ, ಯಾವ ಥರವಾದ ಮಾತಿಲ್ಲ, ಚರ್ಚೆ ಇಲ್ಲ, ಎಂಥದೂ ಇಲ್ಲ. ನ ಐಕೇತೋ ಕಾನಿ ದುಃಖ ಶೋಕ ಚಿಂತ ರಾಹೇತ್ಯ ಅನಂತ ಆಠವೋನಿ. ಅವನಿಗೆ ಗೊತ್ತಾಗೋಗಿರುತ್ತೆ, ಏನಪ್ಪ ಪ್ರಾರಬ್ಧದಿಂದ ಈ ದೇಹ ಬಂದಿದೆ, ಪ್ರಾರಬ್ಧದಿಂದ ಇದು ಕರ್ಮ ಅನುಭವಿಸ್ತಾ ಇದೆ, ಅದಕ್ಕೆ ಶೋಕ ದುಃಖ ಚಿಂತೆ ಇರೋದಿಲ್ಲ. ಅವನಿಗೆ ಅರ್ಥ ಆದ ಮೇಲೆ ಜಗತ್ತಿನಲ್ಲಿ ಏನೇನು ಆಗ್ತಿದೆಯೋ ದುಃಖ ಶೋಕ ಚಿಂತೆ ಜನ ಯಾರು ಮಾಡ್ತಿದ್ದಾರೋ ಅವನು ಅವ್ರ ಬಗ್ಗೆ ಕೇಳಿಸ್ಕೊಳ್ಳೋದಿಲ್ಲ ಮಾತು. ಯಾಕಪ್ಪ ಅಂದರೆ ಇವತ್ತು ಯಾರ್ದೋ ಒಬ್ರದ್ದು ಮರಣ ಆಗಿದೆ ಅಂದರೆ ನಾಳೆ ನಮ್ಮ ಮರಣನೂ ಬರುತ್ತೆ. ಅದಕ್ಕೆ ಅಳೋದೇನಿದೆ ಅಲ್ಲಿ, ಅಳೋದು ಏನೂ ಇಲ್ಲ. ಅವನು ಒಬ್ಬರು ಮರಣ ಆಯಿತು, ನಾವು ಅಲ್ಲಿ ಹೋಗಿ ಅಯ್ಯೋ ಪಾಪಚ್ಚಿ ಹೋಗಿಬಿಟ್ರು ಅಂತೀವಿ. ಆದರೆ ಅವರು ಅಯ್ಯೋ ಪಾಪಚ್ಚಿ ಹೋದ್ವಿ ಅಂದಮೇಲೆ ನಮ್ಮದು ನಾಳೆ ಸಮಯ ಬರುತ್ತೆ. ಇದನ್ನು ಗುರು ಅರಿವು ಮಾಡಿಸ್ಕೊಡ್ತಾನೆ. ಯಾಕಪ್ಪ, ದೇಹಕ್ಕೆ ಅಂಟ್ಕೋಬೇಡಿ. ಅವಾಗ ಅವ್ರು ಯಾವ ಥರವಾದ ಯಾರ ಜೊತೆಗೂ ಶೋಕ ದುಃಖ ಚಿಂತೆದು ಮಾತಾಡೋದಿಲ್ಲ, ಕೇವಲ ಅವನು ಭಗವಂತನ ಬಗ್ಗೆ ಮಾತಾಡ್ತಿರ್ತಾನೆ.
ಹೋಗ್ತಾ ಬರ್ತಾ ಕೇವಲ ಭಗವಂತನ ಬಗ್ಗೆ ಏನು, ಭಗವಂತ ಹೆಂಗಿಟ್ಟಿದ್ದಾನೋ ಹಂಗಿರ್ರಪ್ಪ, ಯಾವ ಸ್ಥಿತಿದಲ್ಲಿ ಇಟ್ಟಿದ್ದಾನೋ ಆನಂದವಾಗಿರ್ರಿ, ಅವನ ಬಗ್ಗೆ ಮಾತಾಡಿ, ಅವನ ಕೃತಿಗಳ ಬಗ್ಗೆ ಮಾತಾಡಿ, ಅವನ ಅಭಂಗದ ಬಗ್ಗೆ ಮಾತಾಡಿ, ಅವನ ಅಭಂಗವನ್ನು ಹಾಡಿ, ಕೃತಿಗಳನ್ನು ಹಾಡಿ, ಲೀಲಾಶ್ರವಣ ಮಾಡಿ, ಕಥಾಶ್ರವಣ ಮಾಡಿ, ಭಕ್ತರ ಕಥೆಗಳನ್ನು ಕೇಳಿ, ಅದರಿಂದ ನಮ್ಮ ಭಕ್ತಿಯಲ್ಲಿ ವೃದ್ಧಿಯಾಗತ್ತೆ. ಈ ಮಾತು ಹೇಳ್ತಾನೆ ವಿನಃ ಇನ್ಯಾವ ಥರವಾದ ಅವನು ಗೊಂದಲಕ್ಕೆ ಈಡಾಗಲ್ಲ. ಯಾರೇನಾದರೂ ಅಯ್ಯೋ ನಮ್ಗೆ ಹಿಂಗಾಯ್ತು ರೀ, ನಮ್ಗೆ ಆ ಪ್ರಾಬ್ಲಮ್ ಆಯಿತು, ಈ ಪ್ರಾಬ್ಲಮ್ ಆಯಿತು, ಅವನಿಗೆ ಗೊತ್ತಿದೆ ಈ ಪ್ರಾಬ್ಲಮ್ ಯಾರಿಗಿದೆ, ಈ ಪ್ರಾಬ್ಲಮ್ ಹೇಳ್ತಿರೋದು ಯಾರು, ಮನಸ್ಸು ಹೇಳ್ತಾ ಇದೆ ನನಗೆ ಹಿಂಗಾಯಿತು, ಜನ ಹಿಂಗೆ ಅಂತಿದ್ದಾರೆ, ಜನ ಹಂಗೆ ಅಂತಿದ್ದಾರೆ. ಜನ ನಮಗೆ ಹಿಂಗೆ ಅಂತಿದ್ದಾರೆ ಅಂದರೆ ಒಂದು ವೇಳೆ ನಾವು ಜನಕ್ಕೆ ಅಂದಿರ್ತೀವಿ, ನಾವು ಹೊಡೆದಿದ್ದ ಕಲ್ಲು ಪುನಃ ಅವ್ರು ನಮಗೆ ಹೊಡಿತಿದ್ದಾರೆ ಇವತ್ತು. ಅಷ್ಟು ಬಿಟ್ಟು ಇನ್ನೇನೂ ಇಲ್ಲ. ನಾವು ಸಾಚ ಅಲ್ಲ, ನಾವು ತಪ್ಪು ಮಾಡಿದ್ದೀವಿ, ಅದನ್ನು ನಾವು ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಜನ ಪುನಃ ನಮಗೆ ಕಲ್ಲು ಹೊಡೆದಾಗ ಚುಚ್ತಾವೆ ಅವು ಕಲ್ಲು. ನಾವು ಜೀವನದಲ್ಲಿ ಯಾವತ್ತೂ ತಪ್ಪು ಮಾಡಿಲ್ವಾ ಹೇಳಿ ನೋಡೋಣ, ನಾವು ಯಾರಿಗೂ ಏನೂ ಅಂದಿಲ್ವಾ ಹೇಳಿ ನೋಡೋಣ, ನಿಂದನೆ ಮಾಡಿಲ್ವಾ, ಅವಮಾನ ಮಾಡಿಲ್ವಾ, ಬೈದಿಲ್ವಾ, ಯಾರಿಗೂ ಅಸೂಯೆ ಪಟ್ಟಿಲ್ವಾ. ಹಂಗಂದ್ಮೇಲೆ ನಾವು ಏನು ಬಾಲ್ ಹೊರಗಡೆ ಆಚೆ ಹಾಕಿದ್ವೋ ಅದೇ ಬಾಲ್ ರಿಬೌಂಡಾಗಿ ವಾಪಸ್ ನಮಗೆ ಬರುತ್ತೆ. ಅದಕ್ಕೆ ಯಾರ ಕರ್ಮಕ್ಕೂ ಕೈ ಹಾಕಬೇಡಿ, ಯಾರಿಗೂ ಬೈಬೇಡಿ, ಯಾರದು ನಿಂದನೆ ಮಾಡಬೇಡಿ, ಸುಳ್ಳು ಅಪವಾದವನ್ನು ಹೊರಸಬೇಡಿ. ಆ ಕರ್ಮನ ನೀವೇ ಅನುಭವಿಸ್ಬೇಕಾಗತ್ತೆ. ಪುನಃ ಆ ಡಬಲ್ ಫೋರ್ಸಲ್ಲಿ ಬಂದಾಗ ತಡ್ಕೊಳಕ್ಕಾಗೋದಿಲ್ಲ ನಿಮಗೆ. ಅದಕ್ಕೆ ಅಂಥ ಕರ್ಮಗಳನ್ನು ಮಾಡಬೇಡಿ. ಇವತ್ತು ನಾವೇನು ಮಾಡಿರ್ತೀವೋ ಬೇರೆಯವ್ರ ಸಲುವಾಗಿ ಅದೇ ವಾಪಸ್ ರಿಬೌಂಡಾಗಿ ನಮಗೆ ಬರುತ್ತೆ. ಅಯ್ಯೋ ನನಗೆ ಜನ ಹಿಂಗನ್ಬಿಟ್ರು, ನಾನೇನು ಮಾಡಲಿ, ನನಗೆ ನಾಮಸ್ಮರಣೆ ಮಾಡಬೇಕಾಗಿದೆ, ಜನ ಬಿಡೋದಿಲ್ಲ. ತಪ್ಪು. ಬೇರೆಯವ್ರಿಗೆ ದೋಷ ಹೊರಸಬೇಡಿ. ದೋಷ ಇಲ್ಲಿದೆ. ಏನು ದೋಷ? ನಾನು ಕೂಡ ಒಂದು ವೇಳೆ ಅವರಿಗೆ ಜನಕ್ಕೆ ಬೈದಿದ್ದೀನಿ, ಮನೆಯಲ್ಲಿ ಕೂತ್ಕೊಂಡು ಕಾಯ ವಾಚ ಮನಸ್ಸ, ದೇಹದಿಂದ ಅವ್ರ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡೀನಿ, ವಾಚಾದಿಂದ ಹೇಳಿದ್ದೀನಿ, ಬಾಯಲ್ಲಿ ಅದನ್ನು ಆಡು ತೋರಿಸೀನಿ, ಮನಸ್ಸಲ್ಲಿ ಅವ್ರ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡಿದ್ದೀನಿ. ಅದಕ್ಕೆ ಇವತ್ತು ಪುನಃ ನನಗೆ ಅವ್ರು ಹಂಗೆ ಕೊಡ್ತಿದ್ದಾರೆ ಅಂದರೆ ಅದರಲ್ಲಿ ಅವ್ರದ್ದು ತಪ್ಪು ಅಲ್ಲ. ಮಾಡಿದ್ದುಣ್ಣೋ ಮಹಾರಾಯ ಅಂತ ಹೇಳ್ತೀವಿ. ಗಾದೆಗಳು ಯಾವುದೂ ಸುಳ್ಳು ಮಾಡಿಲ್ಲ. ಮಾಡಿದ್ದುಣ್ಣೋ ಮಹಾರಾಯ. बोया बीज नीम का तो आम कहाँ से होए. ಕಡು ಏನದು ಬೇವಿನ ಸೊಪ್ಪಿನ ಗಿಡದ ಬೀಜವನ್ನು ಹಾಕಿದ್ರೆ ನಿಮಗೆ ಮಾವಿನ ಹಣ್ಣು ಸಿಗ್ತದ? ನಾವು ಕೆಟ್ಟದವ್ರಿಗೆ ಬಯಸಿಬಿಟ್ಟು ಪುನಃ ನಮಗೆ ಒಳ್ಳೆಯದಾಗಲಿ ಅಂದರೆ ಹೆಂಗಾಗ್ತದೆ? ಅವ್ನು ಸಾಕ್ಷೀಭೂತವಾಗಿ ನೋಡ್ತಿರ್ತಾನೆ ನಾವೇನೇನು ಮಾತಾಡ್ತೀವೋ. ಒಂದೊಂದು ಶಬ್ದ ಬೇರೆಯವ್ರಿಗೆ ಉಚ್ಚಾರಿದ್ದು ಪುನಃ ನಮಗೆ ಬಂದು ರಿಬೌಂಡ್ ಆಗುತ್ತೆ. ಅದಕ್ಕೆ ದಯವಿಟ್ಟು ಯಾರೂ ಕರ್ಮನ ಕಟ್ಕೋಬೇಡಿ. ನೀವು ಎಷ್ಟು ಅನುಭವಿಸ್ಬೇಕಾಗತ್ತೆ ಅನ್ನೋದು ನಿಮಗೆ ಕಲ್ಪನಾನೂ ಕೂಡ ಇಲ್ಲ. ಗುರು ಹೇಳಿದ್ದ ಮಾತು, ಸದ್ಗುರು ಹೇಳಿದ್ದ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಎಷ್ಟು ಪ್ರೀತಿಯಿಂದ, ಎಷ್ಟು ಒಂದೊಮ್ಮೆ ಬೈದು ಕೂಡ ನಮಗೆ ಹೇಳ್ತಿದ್ರು, ಯಾರ ಕರ್ಮಕ್ಕೂ ಹೋಗಬೇಡಿ, ಯಾರ ಬಗ್ಗೆನೂ ಯೋಚನೆ ಮಾಡಬೇಡಿ, ಯಾರ ಬಗ್ಗೆನೂ ಒಂದು ಅಪವಾದವನ್ನು ಹೇಳಬೇಡಿ, ಯಾರ ಬಗ್ಗೆನೂ ಏನೂ ಮಾತಾಡಬೇಡ್ರಿ. ಅವ್ರ ಕರ್ಮನ ನೀವು ಕಟ್ಕೋಬೇಕಾಗತ್ತೆ. ಡಬಲ್ ಟಿಬಲ್ 10 ಬಾರಿ ಕಟ್ಕೋಬೇಕಾಗತ್ತೆ. ಅಷ್ಟು ಕರ್ಮ ಸೂಕ್ಷ್ಮ ಕರ್ಮ ಸಿದ್ಧಾಂತ ಬಹಳ ಸೂಕ್ಷ್ಮ ಇದೆ. ಅವನು ಏನು ಮಾಡ್ತಾನಂತ ಭಕ್ತ ಅನಂತ ಅಂದರೆ ಪರಮಾತ್ಮನನ್ನು ಧ್ಯಾನ ಮಾಡುತ್ತಾ ಸದಾ ಆನಂದದಲ್ಲಿರ್ತಾನೆ. ಆನಂದ ಭೀತರಿ ಸದಾ ಚಿತ್ತವೃತ್ತಿ ಸುಖತ್ಯ ಸಾಂಗತಿ ಆಣಿಕಾಸಿ. ಎಲ್ಲರಿಗೂ ಆ ಸುಖದ ಬಗ್ಗೆ ಹೇಳ್ತಾನೆ ಅವನು. ಬನ್ನಿ, ನೀವು ಬನ್ನಿ, ಭಗವತ್ ಪ್ರಾಪ್ತಿ ಮಾಡ್ಕೊಳ್ಳಿ, ಆ ಸುಖದ ಬಗ್ಗೆ ವಿಚಾರ ಮಾಡೋಣ, ಆ ಒಂದೊಂದು ಭಂಗದ ಅರ್ಥವನ್ನು ತಿಳ್ಕೊಂಡ ಇನ್ನೂ ಆಳವಾಗಿ ಅದರಲ್ಲಿ ಇಳಿದು ಹೋಗೋಣ. ಒಂದೊಂದು ಮೆಟ್ಲು ಹೆಚ್ಚೆ ಇಳಿದು ಹೋಗಿ ಅವನ ಮೇಲೆ ದೃಢವಾದ ಶಕ್ತಿ, ಶ್ರದ್ಧಾ, ಭಕ್ತಿ, ನಂಬಿಕೆಯನ್ನು ಇಟ್ಟು ನಾವು ಈ ಭವಸಾಗರವನ್ನು ದಾಟೋಣ. ಅವನ ಒಳಗೆ ಸದಾ ಆನಂದ ವೃತ್ತಿ ಇರುತ್ತೆ. ಯಾರು ಅವ್ರ ಹತ್ರ ಬಂದರೂ ಸಹ ಅವನೇನು ಹಂಚ್ತಾನೆ, ಅವನ ಹತ್ರ ಏನಿರುತ್ತೋ, ಇಲ್ಲಿ ಒಳಗೆ ಏನಿದೆಯೋ ಅದೇ ನಾನು ನಿಮಗೆ ಕೊಡ್ಲಿಕ್ಕೆ ಸಾಧ್ಯ. ಇಲ್ಲಿ ಕೇವಲ ಪರಮಾತ್ಮನ ಆನಂದ ಹೊಂದಿರೋ ಮೇಲೆ ಇದೇ ನಿಮ್ಮ ಹತ್ರ ನೀವು ಯಾರು ಬಂದು ಕೇಳಿದ್ರು ಅದನ್ನೇ ಕೊಡ್ಲಿಕ್ಕೆ ಸಾಧ್ಯ ಇದೆ. ನಿಮ್ಮ ಹತ್ರ ಏನಿರುತ್ತೋ, ನಿಮ್ಮ ಹತ್ರ ಅಸೂಯೆ ಇದ್ದರೆ ನೀವು ಅಸೂಯೆ ಕೊಡ್ತೀರಾ, ಕ್ರೋಧ ಇದ್ದರೆ ಕ್ರೋಧ ಕೊಡ್ತೀರಾ, ಬೇರೆಯವ್ರ ಬಗ್ಗೆ ಅಪವಾದ ಹೊರಿಸೋದ ಅಂಥ ಗುಣಗಳು ಹೊಂದಿದರೆ ಅದನ್ನೇ ಕೊಡ್ತೀರಾ ವಿನಃ ನಮ್ಮ ಒಳಗೆ ಏನಿರುತ್ತೋ ಅದನ್ನೇ ತೆಗೆದು ನಾವು ಬೇರೆಯವ್ರಿಗೆ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಯಾರು ಭಗವಂತನನ್ನು ಹೊಂದಿರ್ತಾರೋ ಅವನು ಕೇವಲ ಚಿತ್ತವೃತ್ತಿಯಿಂದ ಪರಿಪೂರ್ಣವಾಗಿ ಅವನಲ್ಲಾಗೋಗಿರ್ತಾನೆ. ಅವನು ಆ ಸುಖದ ಬಗ್ಗೆ ಚರ್ಚೆ ಮಾಡ್ತಾನೆ ಎಲ್ಲರ ಜೊತೆಗೂ, ನಿಮಗೂ ಸಿಗಲಿ ಅಂತ. ಚಿದಂಬರ ಹೋಸಿ ದಯಾಳ ದಾಸಾಚ ಪೂರ ಆನಂದಾಚ ಏತಸೆ. ದಯಾಳ ದಾಸಾಚ, ಆ ದಾಸನ ಮೇಲೆ ಅನಂತ ಕೃಪಾ ಮಾಡಿಬಿಡ್ತಾನೋ. ಚಿದಂಬರ ಎಷ್ಟು ಕೃಪಾವಂತ ಆಗಿರ್ತಾನೆ ಅಂದರೆ ನಾವು ಬಾಯಲ್ಲಿ ಕರುಣಾಸಾಗರ ಅಂತ ಹೇಳ್ತೀವಿ. ಕರುಣಾಸಾಗರದ ಕರುಣದ ಬಗ್ಗೆ, ನಮಗೆ ರಸದ ಬಗ್ಗೆ ಗೊತ್ತಿಲ್ಲ. ಸುಮ್ಮನೆ ಬಾಯೆಲ್ಲ ಶಬ್ದನ ಉಚ್ಚಾರ ಮಾಡ್ತೀವಿ, ಕರುಣಾಸಾಗರ.
ಎಂಥ ಒಂದು ಕರುಣೆ ಮಾಡ್ತಾನೆ ನಮ್ಮ ಮೇಲೆ ಅವನು ಅಂದರೆ, ನಮಗೆ ಜಗತ್ತಿನಿಂದ ವಿಷಯದಿಂದ ಪರಾವೃತ್ತನಾಗಿ ಮಾಡಿಬಿಡ್ತಾನೆ. ಸದಾಕಾಲ ನಮ್ಮ ಮನಸ್ಸು ಅವನಲ್ಲಿ ಕಟ್ಟಿ ನಾವು ನಮ್ಮ ಕೆಲಸವನ್ನು ಮಾಡ್ತಾ ಇರಬಹುದು ಅನ್ನೋದು ತೋರಿಸ್ಕೊಡ್ತಾನೆ ಪ್ರಚೀತಿಗೆ. ಅಂಥವನ ಒಂದು ಹೃದಯದಲ್ಲಿ ಸದಾ ಉಕ್ಕಿ ಬರ್ತಾ ಇರುತ್ತೆ. ಪೂರ್ ಅಂದರೆ ಫ್ಲಡ್ ಬರ್ತಾ ಇರುತ್ತೆ ಆನಂದದ ಫ್ಲಡ್ ಹೆಂಗೆ ಉಕ್ಕಿ ಹರಿತಾ ಇರುತ್ತೆ ಅಂದರೆ, ಸದಾಕಾಲ ಅವನ ಭಜನೆ, ಭಗವಂತನ ನಾಮ, ಭಗವಂತನ ಚರ್ಚೆ, ಯಾರಿಗಾಗಲಿ ಅವ್ರು ಭಗವಂತನ ಚರ್ಚೆನೇ ಹಂಚ್ತಿರ್ತಾರೆ ವಿನಃ ಇನ್ಯಾವ ಥರವಾದ ವಿಷಯ ಹಂಚೋದಿಲ್ಲ. ಅದಕ್ಕೆ ಎಲ್ಲರೂ ದಯವಿಟ್ಟು ಏನು ಪ್ರಾರ್ಥನೆಯನ್ನಪ್ಪ, ಒಂದೇ ಒಂದು ಕಳಕಳಿಯಿಂದ ಪ್ರಾರ್ಥನೆ, ಯಾರ ಮೇಲೂ ಅಪವಾದ ಹೊರಿಸ್ಬೇಡಿ, ಯಾರ ಬಗ್ಗೆನೂ ನಿಂದನೆ ಮಾಡಬೇಡಿ, ಯಾರ ಬಗ್ಗೆ ಒಂದು ಮಾತು ಹೇಳಬೇಡಿ. ನೀವು ಕಳಿಸಿದ್ದ ಬಾಲ್ನ ಪುನಃ ನೀವೇ ವಾಪಸ್ ರಿಬೌಂಡಾಗಿ ನಿಮ್ಮ ಮುಖದ ಮೇಲೆ ಬಂದಾಗ ತಡ್ಕೊಳ್ಳಿಕ್ಕೆ ಶಕ್ತಿ ಇರೋದಿಲ್ಲ. ಅಲ್ಲೆಲ್ಲ ನಮ್ಮ ನಾಮಸ್ಮರಣೆ ಎಲ್ಲ ವ್ಯರ್ಥ ಆಗೋಗುತ್ತೆ. ಇಂಥದ್ದು 1 ತಾಸು ನಾಮಸ್ಮರಣೆ ಮಾಡಿ ಚಿದಂಬರಂದು ಫೋನ್ ಮಾಡಿಬಿಟ್ಟು ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗಲಿ, ಅಪವಾದ ಹೊರಿಸೋದಾಗಲಿ, ನಿಂದನೆ ಮಾಡೋದಾಗಲಿ, ಅವ್ರ ಬಗ್ಗೆ ಅಸೂಯೆ ಪಡೋದಾಗಲಿ ಅಂದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲು. ಅದಕ್ಕೆ ನಮಗೆ ಇನ್ನೂ ಯಾವುದೂ ಪ್ರಚೀತಿ ಬರ್ತಾ ಇಲ್ಲ, ಅನುಭವ ಬರ್ತಾ ಇಲ್ಲ. ಸದ್ಗುರು ಹತ್ತಿರ ಇದ್ದರೂ ಕೂಡ, ಸದ್ಗುರು ಒಳಗಿದ್ದರೂ ಕೂಡ ನಮ್ಗೆ ಅವನ ಅನುಭವ ಯಾಕೆ ಬರ್ತಿಲ್ಲಪ್ಪ? 1 ತಾಸು ನಾಮಸ್ಮರಣೆ ಮಾಡಿ ಅವನ ಹತ್ರ ಇದ್ದುಬಿಟ್ಟು 23 ತಾಸು ಜನದ ಬಗ್ಗೆ ಮಾತಾಡ್ತೀರಿ, ಅವ್ನು ನಿಂದನೆ ಮಾತಾಡಿ ನಿಮ್ಗೆ ಏನು ಸಿಗತ್ತೆ? ಪಾರಮಾರ್ಥಕ್ಕೆ ಬಂದು ನಾವು ಇದನ್ನು ಮಾಡ್ಲಿಕ್ಕೆ ಬಂದಿದ್ದೀವ? ವಿಚಾರ ಮಾಡಿ. ಪಾರಮಾರ್ಥಕ್ಕೆ ಬಂದಿರೋದು ಏನು ನಮ್ಮ ಉದ್ದೇಶ ಇದೆ? ಭಗವತ್ ಪ್ರಾಪ್ತಿ. ಇವತ್ತು ಶ್ರೀ ಮಹಾರಾಜ್ ಹೇಳಿದ್ರು, ಪಾರಮಾರ್ಥಕ್ಕೆ ಬಂದಮೇಲೆ ನನಗೆ ಜೀವಂತ ಇರಬೇಕು ಅಂತ ಎಷ್ಟು ಇಷ್ಟ ಇದೆಯೋ ಅಷ್ಟಕ್ಕಿಂತ ಹೆಚ್ಚು ತಳಮಳ ಪಾರಮಾರ್ಥಕ್ಕೆ ಬಂದು ನನಗೆ ಏನು ಸಿಗಬೇಕು? ಪರಮಾತ್ಮ ಸಿಗಬೇಕು. ಯಾವತ್ತು ಭಗವತ್ ಪ್ರಾಪ್ತಿ ಆಗುತ್ತೋ, ಯಾವತ್ತಾಗುತ್ತೋ, ಯಾವಾಗತ್ತೆ ಅನ್ನೋದು ಒಂದೇ ಪ್ರಶ್ನೆ ಕಾಡ್ತಿರ್ಬೇಕಂತೆ. ಆವಾಗ ಇವೆಲ್ಲ ಬಿಟ್ಕೊಂಡು ಹೋಗ್ತಾವಂತೆ. ಇಲ್ಲ ಅಂದರೆ ನಾನು ಸುಧಾರಿಸ್ಲಿಕ್ಕೆ ಯಾವ ಚಾನ್ಸ್ ಇಲ್ಲ. ಅದಕ್ಕೆ ಗುರು ಹೇಳಿದ್ದ ಆಜ್ಞಾ ಪ್ರಮಾಣ ಅದು ಅವನನ್ನು ನಾವು ಇದನ್ನು ಮಾಡದೆ ತಪಶ್ಚರ್ಯ ಅಂದರೆ ಅವನು ಹೇಳಿದ ಮಾತನ್ನೇ ನಮ್ಮ ಶಿರೋಧಾರ್ಯ ಇಟ್ಕೊಂಡು ಮಾಡದೆ ತಪಶ್ಚರ್ಯ. ಅದೇ ಪರಮಾರ್ಥ, ಇನ್ನೇನು ಪರಮಾರ್ಥ ಅಲ್ಲ. ರಾಜಾರಾಮ್ ಮಹಾರಾಜರು ಸ್ವಾಮಿ ಚರಣಕ್ಕೆ ಅಭಂಗವನ್ನು ಏರಿಸುತ್ತಾ ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ. ಸದ್ಗುರು ಚರಣಾರವಿಂದ ಅರ್ಪಣಮಸ್ತು.